ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾವಿವತ್ತು ಇಂಡಿಯನ್ ಸೀಡ್ ಬ್ಯಾಂಕು ಬಗ್ಗೆ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಮಾಡೋಣ. ಓಕೆ, ಆದರೆ ನಿಮಗೆ ಇಲ್ಲಿ ನಮ್ಮ ಭಾರತದಲ್ಲಿ ಎರಡು ರೀತಿ ಟ್ರೇಡರ್ಸ್ ಇರ್ತಾರೆ. ನಾಟ್ ಇನ್ ಭಾರತದಲ್ಲಿ, ಆಲ್ ಓವರ್ ವರ್ಲ್ಡಲ್ಲಿ ಎರಡು ರೀತಿ ಟ್ರೇಡರ್ಸ್ ಇರ್ತಾರೆ. ಒಂದು ಟೆಕ್ನಿಕಲ್, ರೈಟ್, ಒಂದು ಟೆಕ್ನಿಕಲ್ ಆಗಿ ಯೂಸ್ ಮಾಡೋ ಟ್ರೇಡರ್ಸ್ ಇರ್ತಾರೆ, ಇನ್ನೊಂದು ಫಂಡಮೆಂಟಲಿ ಯೂಸ್ ಮಾಡೋ ಟ್ರೇಡರ್ಸ್ ಇರ್ತಾರೆ. ಓಕೆ, ಇಲ್ಲಿ ಫಂಡಮೆಂಟಲ್ ಯಾರು ಯೂಸ್ ಮಾಡ್ತಾರೆ ಅಂತಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಅಂಥವರು ಫಂಡಮೆಂಟಲ್ ಯೂಸ್ ಮಾಡ್ತಾರೆ. ಟೆಕ್ನಿಕಲ್ ಯಾವ್ದು ಯೂಸ್ ಮಾಡ್ತಾರೆ ಅಂತಂದರೆ ವ್ಯಾಲ್ಯೂ ಇನ್ವೆಸ್ಟಿಂಗ್ ಮಾಡೋರು ಮತ್ತು ಶಾರ್ಟ್ ಟರ್ಮ್ ಇನ್ವೆಸ್ಟಿಂಗ್ ಮಾಡೋರು, ಇವರು ಟೆಕ್ನಿಕಲ್ ಯೂಸ್ ಮಾಡ್ತಾರೆ. ಫಂಡಮೆಂಟಲಲ್ಲಿ ಬಂದುಬಿಟ್ಟು ಆ್ಯಕ್ಚುಲಿ ನಮಗೆ ಕೆಲವ್ರಿಗೆ ಬಂದುಬಿಟ್ಟು ಫಂಡಮೆಂಟಲಿ ಈ ಕಂಪ್ನಿ ಸ್ಟ್ರಾಂಗಾ ಇಲ್ವಾ ಅಂತ ಒಂದು ರೇಂಜಲ್ಲಿ, ಅಂದರೆ ಒಂದು 60% ಮಾತ್ರ ನಾವು ಒಂದು ಕಂಡುಹಿಡಿಬೋದು ಹೊರತು ಆ ಕಂಪ್ನಿಯ ವ್ಯಾಲ್ಯೂಯೇಷನ್ 100% ಇಷ್ಟೇ ಅಂತ ಯಾರಿಂದನೂ ಕಂಡುಹಿಡಿಯೋಕ್ಕಾಗಲ್ಲ. ಇದು ನಾನು ಮಾತ್ರ ಹೇಳ್ತಾ ಇಲ್ಲ, ತುಂಬ ದೊಡ್ಡ ದೊಡ್ಡ ಇನ್ವೆಸ್ಟರೇ ಹೇಳಿದ್ದಾರೆ. ಒಂದು ಕಂಪ್ನಿಯ ರಿಯಲ್ ವ್ಯಾಲ್ಯೂಯೇಷನ್ನ ಯಾರಿಂದನೂ ಜಡ್ಜ್ ಮಾಡೋಕ್ಕಾಗಲ್ಲ. ಅಂದರೆ ಯಾರಿಂದನೂ ಯಾವುದೇ ಡೇಟಾನೂ ಸಿಗಲ್ಲ ಅವ್ರಿಗೆ. ನಾರ್ಮಲ್ ಡೇಟಾ ಆ ಕಂಪ್ನಿಯವ್ರ, ಎಕ್ಸಾಂಪಲ್ ಇಂಡಸ್ಇಂಡ್ ಬ್ಯಾಂಕ್ ಅವರು ನಮಗೆ ಕೆಲವೊಂದು ಡೇಟಾಗಳು ಕೊಟ್ಟರೆ ಮಾತ್ರ ಆ ಡೇಟಾ ಪ್ರಕಾರ ನಾವು ಈ ಕಂಪ್ನಿ ಸ್ಟ್ರಾಂಗ್ ಆಗಿದೆಯಾ ಫಂಡಮೆಂಟಲಿ, ಇಲ್ಲ ವೀಕ್ ಆಗಿದೆಯಾ ಅಂತಲೇ ಹೇಳ್ಬೋದು ಹೊರತು ಆ ಕಂಪ್ನಿ ರಿಯಲ್ ಡೇಟಾಸ್ ಕೊಡದೆ ಒಂದು ಫೇಕ್ ಡೇಟಾ ಕೊಟ್ಟಾಗ ಈ ಕಂಪ್ನಿ, ಎಕ್ಸಾಂಪಲ್ಗೆ ಇಂಡಸ್ಇಂಡ್ ಬ್ಯಾಂಕೇ ತೊಗೊಂಡ್ರೆ ಕೂಡ ಈ ಬ್ಯಾಂಕ್ ಬಂದುಬಿಟ್ಟು ತುಂಬ ಫಂಡಮೆಂಟಲ್ ವೆರಿ ಸ್ಟ್ರಾಂಗಾ ಇಲ್ವಾ ಅಂತ ಗೊತ್ತಾಗಲ್ಲ. ಇವಾಗ ಕೆಲವೊಂದು ನ್ಯೂಸ್ ಪ್ರಕಾರ ಇಲ್ಲಿ ಏನೋ ಇಶ್ಯೂ ಇದೆ, ಯಾವುದೋ ಡೆರಿವೇಟಿವ್ ಪೊಟೆನ್ಷಿಯಲಿ ಏನು ಪ್ರಾಬ್ಲಮ್ ಇರೋದ್ರಿಂದ ನಾನು ಆ್ಯಕ್ಚುಲಿ ನ್ಯೂಸ್ ನೋಡಲ್ಲ, ಬಟ್ ಆ ಕಾರಣಕ್ಕೋಸ್ಕರ ಈ ಮಾರ್ಕೆಟ್ ಬಿದ್ದಿದೆ ಅಂತ. ಬಟ್ ಆದರೆ ನಾವು ಒಂದು ಶಾರ್ಟ್ ಟರ್ಮ್ ಇಲ್ಲಾಂದ್ರೆ ವ್ಯಾಲ್ಯೂ ಇನ್ವೆಸ್ಟಿಂಗ್ ಮಾಡೋಂಗಿದ್ರೆ ಆವಾಗ ನಾವೇನು ಮಾಡಬೇಕಾಗುತ್ತೆ, ಒಂದು ಟೆಕ್ನಿಕಲ್ ಯೂಸ್ ಮಾಡಬೇಕಾಗುತ್ತೆ. ಟೆಕ್ನಿಕಲಲ್ಲಿ ನಮಗೆ ಒಂದು ಡಿಮಾಂಡ್ ಝೋನ್ಗಳನ್ನ ಐಡೆಂಟಿಫಿಕೇಷನ್ ಮಾಡಬೇಕಾಗುತ್ತೆ. ಓಕೆ, ಡಿಮಾಂಡ್ ಝೋನ್ಗಳನ್ನ ಅಂತಂದರೆ ಈ ರೀತಿ ಡಿಮಾಂಡ್ ಝೋನ್ಗಳು ಬರುತ್ತಲ್ಲ, ಈ ರೀತಿ ಮೇಲ್ಗಡೆ ಹೋಗಿರೋದು ಇಲ್ಲೆಲ್ಲ ನೀವು ನೋಡ್ಬೋದು, ಇಲ್ಲೆಲ್ಲ ಮೇಲೆ ಹೋಗಿದೆಯಲ್ಲ, ಈ ರೀತಿ ಡಿಮಾಂಡ್ ಝೋನ್ಗಳನ್ನ ಐಡೆಂಟಿಫೈ ಮಾಡಬೇಕು. ಇಲ್ಲೂ ಕೂಡ ನಮಗೆ ನಮ್ಮ ಟೆಕ್ನಿಕಲ್ ಪ್ರಕಾರ ಇಲ್ಲಿ ಸಿಕ್ಕಿದೆ. ಓಕೆ, ಇದು ಆದಮೇಲೆ ನಿಮಗೆ ಹೇಳ್ತೀನಿ, ಇಲ್ಲಿ ಡಿಮಾಂಡ್ ಝೋನ್ನ ಈಸಿಯಾಗಿ ಪ್ರೈಸ್ ಆ್ಯಕ್ಷನ್ ಯಾವುದೇ ಇಂಡಿಕೇಟರ್ ಯೂಸ್ ಮಾಡದೆ ಈಸಿಯಾಗಿ ನಾವು ಈ ಡಿಮಾಂಡ್ ಝೋನ್ಗಳನ್ನ ಎಲ್ಲ ಬಂದುಬಿಟ್ಟು ನಾವು ಈಸಿ ಮೆಥಡಲ್ಲಿ ಐಡೆಂಟಿಫಿಕೇಷನ್ ಮಾಡ್ಬೋದು. ಅದಕ್ಕೋಸ್ಕರನೇ ನಾನು ಬಂದುಬಿಟ್ಟು www.harshalviews.in ಅಂತ ವೆಬ್ಸೈಟ್ಗೆ ಹೋದರೆ ಇಲ್ಲಿ 3 ಕೋರ್ಸ್ ಸಿಗುತ್ತೆ ನಿಮಗೆ ಜಸ್ಟ್ 899ಗೆ. ಈಕ್ವಿಟಿ ಸ್ವಿಂಗ್ ಟ್ರೇಡಿಂಗ್ ಕೋರ್ಸು, ಈಕ್ವಿಟಿ ಮೊಮೆಂಟಿಂಗ್ ಟ್ರೇಡಿಂಗ್ ಕೋರ್ಸು ಮತ್ತು ಈಕ್ವಿಟಿ ಶಾರ್ಟ್ ಟರ್ಮ್ ಇನ್ವೆಸ್ಟಿಂಗ್ ಕೋರ್ಸು. ಈ ಕೋರ್ಸ್ ನೀವೇನಾದರೂ ಪರ್ಚೇಸ್ ಯಾರ್ಯಾರು ಮಾಡಿರ್ತಾರೋ ಖಂಡಿತವಾಗ್ಲೂ ಈ ಇಂಡಿಯನ್ ಸೀಡ್ ಬ್ಯಾಂಕಲ್ಲಿ ಅವ್ರು ಬಂದುಬಿಟ್ಟು ಇಂಡಿಯನ್ ಸೀಡ್ ಬ್ಯಾಂಕಲ್ಲಿ ಬಂದುಬಿಟ್ಟು ಎಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಅಂತಂದರೆ ನಾನು ನಿಮ್ಗೆ ಹೇಳ್ತೀನಿ, ಈ ರೇಂಜಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಇಲ್ಲಿ ಮೊಮೆಂಟಿಂಗ್ ಟ್ರೇಡಿಂಗ್ ಮುಂಚೆ ಅವ್ರಿಗೆ ಎಲ್ಲಿ ಸಿಕ್ಕಿದೆ ಅಂತಂದರೆ ಈ ಝೋನಲ್ಲಿ ನಮಗೆ ಒಂದು ಸ್ವಿಂಗ್ ಟ್ರೇಡಿಂಗ್ ಆಪರ್ಚುನಿಟಿ ಸಿಕ್ಕಿದೆ ಅಪ್ಸೈಡಲ್ಲಿ. ಇಲ್ಲಿ ನಾನು ನಮ್ಮ ಕೋರ್ಸಲ್ಲಿ ಮೊಮೆಂಟಿಂಗ್ ಟ್ರೇಡಿಂಗಲ್ಲಿ ಏನಂತ ಹೇಳಿದ್ದೀನಿ ಅಂತಂದರೆ, ಈ ಫಸ್ಟು ನಮಗೆ ಸ್ವಿಂಗ್ ಟ್ರೇಡಿಂಗಲ್ಲಿ ಫಸ್ಟ್ ಅರ್ಲಿ ಎಂಟ್ರಿ ಸಿಕ್ಬಿಡುತ್ತೆ, ಅದಾದಮೇಲೆ ನಾವು ಪ್ರಾಫಿಟ್ ಬುಕ್ ಮಾಡ್ಕೋತೀವಿ. ಇನ್ ಕೇಸ್ ಕೆಳಗಡೆ ಬಂದಾಗಲೂ ನೋಡಿ, ಈ ಝೋನಲ್ಲಿ ನಮಗೆಲ್ಲೂ ನಮಗೆ ಟ್ರೇಡ್ ಸಿಕ್ಕಿಲ್ಲ, ಮತ್ತು ಇಲ್ಲೆಲ್ಲೂ ನಿಮಗೆ ವೀಕ್ಲಿ ಚಾರ್ಟಲ್ಲಿ ಹಾಕಿ ತೋರಿಸ್ತೀನಿ. ವೀಕ್ಲಿ ಚಾರ್ಟಲ್ಲಿ ನಮಗೆ ಇಲ್ಲೂ ಕೂಡ ನಮಗೆ ಟ್ರೇಡಿಂಗು ಸಿಕ್ಕಿಲ್ಲ. ಇಲ್ಲಿ ಅಂದರೆ ನಾವು ಈ ರೇಂಜಲ್ಲಿ ಕೂಡ ನಾವು ಇನ್ವೆಸ್ಟ್ ಮಾಡಿರಲ್ಲ. ನಾವು ಎಲ್ಲಿ ಬಂದು ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿರ್ತೀವಿ ಅಂತಂದರೆ ಈ ರೇಂಜಲ್ಲಿ ಬಂದುಬಿಟ್ಟು ನಾವು ಇನ್ವೆಸ್ಟ್ ಮಾಡಿದ್ದೀವಿ. ಓಕೆ, ಇನ್ವೆಸ್ಟ್ಮೆಂಟಿಂಗ್ ಅಂತಂದರೆ ನನ್ನ ಪ್ರಕಾರ ಇದು ಲಾಂಗ್ ಟರ್ಮ್ ಅಲ್ಲ, ಶಾರ್ಟ್ ಟರ್ಮ್ಗೆ ಮತ್ತು ಮೂಮೆಂಟಿಂಗ್ ಮತ್ತು ಸ್ವಿಂಗಿಗೆ. ಮೂಮೆಂಟಿಂಗಿಗೆ ಬೇರೆ ಇದೆ. ಓಕೆ, ಮೂಮೆಂಟಿಂಗ್ ಅಂದರೆ ಶಾರ್ಟ್ ಟರ್ಮ್ಗೆ ಬೇರೆ, ಅದರಲ್ಲೇ ಕೋರ್ಸ್ ಎಲ್ಲಿದೆ. ಶಾರ್ಟ್ ಟರ್ಮ್ಗೆ ನಮಗೆ ಇಲ್ಲಿ ಆಪರ್ಚುನಿಟಿ ಸಿಕ್ಕಿಲ್ಲ. ಇಲ್ಲಿ ನಮಗೆ ಸಿಕ್ಕಿರೋದು ಒಂದು ಬಂದುಬಿಟ್ಟು ಫಸ್ಟ್ ಬಂದುಬಿಟ್ಟು ಸ್ವಿಂಗ್ ಟ್ರೇಡಿಂಗು ಮತ್ತು ಮೂಮೆಂಟಿಂಗ್ ಟ್ರೇಡಿಂಗ್, ಈ ಎರಡೇ ಬಂದುಬಿಟ್ಟು ನಮಗೆ ಸಿಕ್ಕಿರೋದು. ಫಸ್ಟು ನಮಗೆ ಮೂಮೆಂಟಿಂಗಲ್ಲಿ ಸ್ವಿಂಗಲ್ಲಿ ನಮಗೆ ಇಲ್ಲಿ ಸಿಕ್ಕಿದೆ 29ನೇ ತಾರೀಕು ಜನವರಿಗೆ. ಅದೇ ಮೂಮೆಂಟಿಂಗ್ ಟ್ರೇಡಿಂಗಿಗೆ ಸಿಕ್ಕಿದ್ರು ಕೂಡ ನಮಗೆ ತುಂಬ ದೊಡ್ಡ ಲಾಸ್ ಅಲ್ಲಿಲ್ಲ. ಓಕೆ, ಈ ರೇಂಜಲ್ಲಿ ಬಂದು ನಮ್ಮ ಪ್ರಾಫಿಟ್ನ ನಾವು ಇಲ್ಲಿ ಬುಕ್ ಮಾಡ್ಕೊಳ್ತಾ ಇದ್ವಿ. ಇದಾದಮೇಲೆ ನೋಡಿ, ಅದಾದಮೇಲೆ ಪ್ರೈಸ್ ಕೆಳಗಡೆ ಬಿದ್ದಿರೋದು. ಸೊ ನೀವು ಯಾವುದೇ ಕೋರ್ಸ್ ತೊಗೊಳ್ಳಿ, ಒಂದು ಪರ್ಫೆಕ್ಟಾಗಿ ಈ ಇಂಪಾರ್ಟೆಂಟ್ ಝೋನ್ಗಳನ್ನ ಐಡೆಂಟಿಫಿಕೇಷನ್ ಮಾಡೋವಂಥ ಕೋರ್ಸ್ಗಳನ್ನ ಪರ್ಚೇಸ್ ಮಾಡಿ. ಖಂಡಿತವಾಗ್ಲೂ ಹೇಳ್ತೀನಿ, ಈ ಕೋರ್ಸ್ ನೀವೇನಾದರೂ ತೊಗೊಂಡ್ರೆ ನಾನು ಹೇಳ್ತೀನಿ, ನಾಟ್ ಇನ್ ಇಂಡಿಯನ್ ಮಾರ್ಕೆಟ್ ಇಂಡಿವಿಜುವಲಲ್ಲಿ ಎಲ್ಲ ಸ್ಟಾಕಲ್ಲಿ ಬ್ಯಾಕ್ ಟೆಸ್ಟ್ ಮಾಡಿ ಯಾವುದೇ ವರ್ಷದ ಬ್ಯಾಕ್ ಟೆಸ್ಟ್ ಮಾಡಿದ್ರು ಕೂಡ ಇಲ್ಲಿ ನಿಮಗೆ ವರ್ಕ್ ಆಗಿರೋದು ನೋಡ್ಬೋದು. ಅಂದರೆ
ಇಲ್ಲಿ 100% ನಿಮಗೆ ಪ್ರಾಫಿಟೇ ಬರುತ್ತೆ ಅಂತ ಯಾವುದೇ ರೀತಿ ಇಲ್ಲ. ಓಕೆ, ಆ ರೀತಿ ನಿಮ್ಗೆ ಹೇಳ್ತಾ ಇಲ್ಲ. ರಿಸ್ಕ್ ಎಷ್ಟು ತೊಗೋಬೇಕು, ರಿವಾರ್ಡ್ ಎಷ್ಟು ತೊಗೋಬೇಕು, ಸೈಕಾಲಜಿ ಆ್ಯಂಡ್ ಮೈಂಡ್ಸೆಟ್ ಹೇಗಿರಬೇಕು, ಮತ್ತು ಡಿಮಾಂಡ್ ಝೋನ್ನ ಹೇಗೆ ಐಡೆಂಟಿಫಿಕೇಷನ್ ಮಾಡ್ಬೋದು, ಮತ್ತು ವ್ಯಾಲ್ಯೂ ಇನ್ವೆಸ್ಟಿಂಗ್ ಕಂಪ್ನಿಯಲ್ಲಿ ಒಂದು ಸ್ಟಾಕಲ್ಲಿ ಹೇಗೆ ಇನ್ವೆಸ್ಟ್ ಮಾಡ್ಬೋದು ಅಂತ ಒಂದು ಟೆಕ್ನಿಕಲ್, ಅಂದರೆ ಜಸ್ಟ್ ಪ್ರೈಸ್ ಆ್ಯಕ್ಷನ್ ಮಾತ್ರ ಯೂಸ್ ಮಾಡಿಕೊಂಡು ಹೇಗೆ ಕಂಡುಹಿಡಿಯಬಹುದು ಅನ್ನೋದನ್ನ ಈ ಕೋರ್ಸಲ್ಲಿದೆ. ಯಾರಾದರೂ ಪರ್ಚೇಸ್ ಮಾಡಬೇಕಂತಂದರೆ ಅವರು harshal-views.in ಅಂತ ವೆಬ್ಸೈಟಲ್ಲಿ ಹೋಗಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈ ಕೋರ್ಸ್ನ ಜಸ್ಟ್ 899ಗೆ ಯೂಸ್ ಮಾಡ್ಕೋಬೋದು. ನಿಮಗೆ 1 ಲಕ್ಷ ಕೊಟ್ಟರು ಕೂಡ ಈ ಕೋರ್ಸ್ ಎಲ್ಲೂ ಸಿಗೋಲ್ಲ. ನಾನು ಎಲ್ರಿಗೂ, ಪ್ರತಿಯೊಬ್ಬರಿಗೂ ಈ ಕೋರ್ಸು ಸೇರಬೇಕು ಅನ್ನೋಕ್ಕೋಸ್ಕರ ಈ ಪ್ರೈಸಲ್ಲಿ ಇಟ್ಟಿರೋದು. ಇವನ್ 3 ಕೋರ್ಸು, ಇವನ್ 200 ರೂಪೀಸ್ ಕೂಡ ಬರೋಲ್ಲ ಈಚ್ ಕೋರ್ಸ್. ಓಕೆ, ಸೊ 300 ರೂಪೀಸ್, ಈಚ್ ಕೋರ್ಸು 300 ರೂಪೀಸ್ ಆ ರೀತಿ ಬರುತ್ತೆ. ಓಕೆ, ಮತ್ತು ನಾವು ನಿಮ್ಗೆ ICICI ನಾಟ್ ಇನ್ ಫಾರ್, ನಾನು ನಿಮ್ಗೆ ಇಲ್ಲಿ ಮಾತ್ರ ಹೇಳ್ತಲ್ಲ, ನಮಗೆ ICICI ಬ್ಯಾಂಕ್ ಅಂತ ಹಾಕ್ತೇನೆ. ನಿಮಗೆ ಇವಾಗ ICICI ಬ್ಯಾಂಕಲ್ಲಿ ನಾವು ಆ್ಯಕ್ಚುಲಿ ಇವಾಗ 3 ತಿಂಗಳಿದು ನಾವು ನಿಮಗೆ ಹೇಳಬಾರ್ದು, ಬಟ್ ನಮಗೆ ಇಲ್ಲೇ ಸಿಕ್ಕಿದೆ. ಓಕೆ, ನಿಮಗೆ ಹೇಳ್ತೀನಿ, ನಮಗೆ ಈ ರೇಂಜಲ್ಲೇ ನಮಗೆ ಸಿಕ್ಕಿದೆ. ಎಷ್ಟಕ್ಕೆ? 1214 ರೂಪಾಯಿಗೆ ನಾವು ICICI ಬ್ಯಾಂಕ್ನ ಮೂಮೆಂಟಿಂಗ್ ಮತ್ತು ಸ್ವಿಂಗಿಗೆ ನಾವು ಇಲ್ಲೇ ಪರ್ಚೇಸ್ ಮಾಡ್ಬೋದಿತ್ತು, ಈ ಕೋರ್ಸ್ ನೀವು ಪರ್ಚೇಸ್ ಮಾಡಿದ್ದು. ಓಕೆ, ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇದೆ ನೋಡಿ, ನಾವು ಸೆಲೆಕ್ಟ್ ಮಾಡಿದ ಕೆಲವೊಂದು ಸ್ಟಾಕ್ಸು ಮತ್ತು ಬಯೋಕಾನು ಸ್ವಿಂಗಲ್ಲಿ ಸಿಕ್ಕಿದೆ. ಈ ರೀತಿ ಸ್ಟಾಕ್ಸ್ನ ನಾವು ಖಂಡಿತವಾಗ್ಲೂ ಈ ಕೋರ್ಸ್ ಮಾಡಿದರೆ ಡಿಮಾಂಡ್ ಝೋನ್ನ ಈಸಿ ಮೆಥಡಲ್ಲಿ ಐಡೆಂಟಿಫೈ, ಮತ್ತು ಯಾವುದೇ ಇಂಡಿಕೇಟರ್ ಕೂಡ ಯೂಸ್ ಮಾಡಲ್ಲ, ಈಸಿ ಮೆಥಡಲ್ಲಿ ನಾವು ಐಡೆಂಟಿಫೈ ಮಾಡಿ ಪರ್ಚೇಸ್ ಮಾಡ್ಬೋದು. ಓಕೆ, ಮತ್ತು ಇದೇ ರೀತಿ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.